ರೆಡ್ ಕಲರ್ ದರ್ಶನ್ ಈಗ ಪೊಲೀಸರ ವಶದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ವೀಕ್ಷಕರೇ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಬಿಳಿ ಬಣ್ಣದ ಕಾರಿನಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ ಕಾರುಗಳನ್ನ ನೀವು ನೋಡಿದ್ರಿ. ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಇದ್ದು ಅಲ್ಲಿಂದಲೇ ಅರೆಸ್ಟ್ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಅಪಾರ್ಟ್ಮೆಂಟ್ ನಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಕೆಲವೇ ಕ್ಷಣಗಳಲ್ಲಿ ಠಾಣೆಗೆ ಶಿಫ್ಟ್. ಠಾಣೆಗೆ ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಅವರ ಫ್ಲಾಟ್ ನಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಪೊಲೀಸ್ ವಾಹನ ಮುಂದೆ ಇದೆ, ಹಿಂದಗಡೆ 2 ಇನೋವಾ ಕಾರ್ಗಳಿವೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ. ಎಸ್, ಲೈವ್ ವಿಜುವಲ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಲೈವ್ ವಿಜುವಲ್ ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಎಂಟರ್ ಆಗಿದೆ ವಾಹನ. ಪೊಲೀಸ್ ವಾಹನದಲ್ಲಿ ಮಧ್ಯಭಾಗದಲ್ಲಿ ದರ್ಶನ್ ಕೂತಿರೋದನ್ನ ನೋಡ್ತಾ ಇದ್ದೀರಿ. ಜೀಪ್ ನಲ್ಲಿ ಮಾಸ್ಕ್ ಹಾಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಮಾಸ್ಕ್ ಹಾಕೊಂಡಿದ್ದು ಸಿಬ್ಬಂದಿಯ ಮಧ್ಯಭಾಗದಲ್ಲಿ ದರ್ಶನ್ ಕೂತಿದ್ದಾನೆ. ಮಾಸ್ಕ್ ಹಾಕೊಂಡು ದರ್ಶನ್ ಕೂತಿದ್ದು ಈಗ ಪೊಲೀಸ್ ಠಾಣೆಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಿಂದ ಹೊರಗೆ ಎಂಟರ್ ಆದ ವಿಜುವಲ್ ನೀವು ನೋಡಿದ್ರಿ. ಟಿ ಶರ್ಟ್ ನಲ್ಲಿ ಮಾಸ್ಕ್ ಹಾಕೊಂಡು ದರ್ಶನ್ ಕೂತಿದ್ದು ಪೊಲೀಸರು ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಈಗ ಮಧ್ಯಭಾಗದಲ್ಲಿ ದರ್ಶನ್ ಕೂತಿರೋ ದೃಶ್ಯ ನೋಡಿದ್ರಿ. ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರ್ತಾ ಇರೋ ದೃಶ್ಯ ಇದು. ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರ್ತಾ ಇರೋ ದೃಶ್ಯ. ವಿಜಯಲಕ್ಷ್ಮಿ ಅವರ ಫ್ಲಾಟ್ ನಲ್ಲಿ ದರ್ಶನ್ ಇತ್ತು. ಈಗ ನೀವು ನೋಡ್ತಾ ಇರೋ ಇದೇ ವಾಹನದಲ್ಲಿ ದರ್ಶನ್ ಮಧ್ಯಭಾಗದಲ್ಲಿ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ವೈಟ್ ಕಲರ್ ಮಾಸ್ಕ್, ಟಿ ಶರ್ಟ್ ನಲ್ಲಿ ದರ್ಶನ್ ಇದ್ದು ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬರ್ತಾರೆ. ಈಗಾಗಲೇ 4 ಜನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. 5ನೇ ಅರೆಸ್ಟ್ ಆರೋಪಿ ದರ್ಶನ್. ಇದೇ ವಾಹನದಲ್ಲಿ ದರ್ಶನ್ ಮಧ್ಯಭಾಗದಲ್ಲಿ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಮಾಸ್ಕ್ ಹಾಕೊಂಡಿದ್ದಾನೆ, ಟಿ ಶರ್ಟ್ ಹಾಕೊಂಡಿದ್ದಾರೆ, ಗ್ರೇ ಕಲರ್ ಟಿ ಶರ್ಟ್. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರುವಾಗ ಸಿಕ್ಕಿರುವ ದೃಶ್ಯ ಇದೇ ವಾಹನದಲ್ಲಿ ಅಧಿಕಾರಿಗಳ ಮಧ್ಯಭಾಗದಲ್ಲಿ ದರ್ಶನ್ ಕೂತಿರೋದು. ಬಿಳಿ ಬಣ್ಣದ ಮಾಸ್ಕ್ ಹಾಕೊಂಡು ಗ್ರೇ ಟಿ ಶರ್ಟ್ ನಲ್ಲಿ ದರ್ಶನ್ ಕೂತಿದ್ದು ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಠಾಣೆಗೆ ತಲುಪಲಿದೆ ಈ ಪೊಲೀಸ್ ವಾಹನ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗಾಗಲೇ 4 ಜನ ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡು ಹೋಗಲಾಗಿದೆ. 5ನೇ ಆರೋಪಿ ದರ್ಶನ್, A2 ಆರೋಪಿ. 5ನೇ ಅರೆಸ್ಟ್ ಇದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಠಾಣೆಗೆ ಶಿಫ್ಟ್. ದರ್ಶನ್ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಮಾಸ್ಕ್ ಹಾಕೊಂಡು ದರ್ಶನ್ ಕೂತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರ್ಕೊಂಡು ಹೊರಟಿದ್ದಾರೆ. 2 ವಾಹನಗಳ ಸಂಚಾರದಲ್ಲಿ ಆರೋಪಿ ದರ್ಶನ್ ಅನ್ನ
ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ರು. ಆದರೆ ಮಧ್ಯದಲ್ಲಿಯೇ ವಾಹನ ಚೇಂಜ್ ಮಾಡಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ತಲುಪಿದ್ರು ದರ್ಶನ್. ಈಗ ಅದೇ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಹೊರಟಿದ್ದಾರೆ. ವಿಜಯಲಕ್ಷ್ಮಿ ಮನೆಯಿಂದ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಆಗಿ ಈಗ ಪೊಲೀಸ್ ಠಾಣೆಯತ್ತ ಕರ್ಕೊಂಡು ಹೋಗ್ತಿದ್ದಾರೆ. ಪೊಲೀಸ್ ಜೀಪ್ ನಲ್ಲಿ ವೈಟ್ ಮಾಸ್ಕ್ ಹಾಕಿ ಗ್ರೇ ಕಲರ್ ಟಿ ಶರ್ಟ್ ನಲ್ಲಿ ದರ್ಶನ್ ಕೂತಿರೋ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ಆರೋಪಿ ದರ್ಶನ್ ಅನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡ ಜೈಲು ಪಾಲಾಗಿದ್ದು ಪೊಲೀಸ್ ಠಾಣೆಯಲ್ಲಿಯೇ A1 ಆರೋಪಿ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿದ್ದಾರೆ. ದರ್ಶನ್ ಇನ್ನು ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಸ್ಟೇಷನ್ ತಲುಪಿದ ನಂತರ ಒಂದು ರೊಟೀನ್ ಹೆಲ್ತ್ ಚೆಕಪ್ ಮಾಡ್ತಾರೆ. ಅದಾದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ನಲ್ಲಿ ಇದ್ದ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಈ ಎರಡನೇ ಪೊಲೀಸ್ ವಾಹನದಲ್ಲೇ ದರ್ಶನ್ ಮಧ್ಯದಲ್ಲಿ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬಿಳಿ ಬಣ್ಣದ ಮಾಸ್ಕ್ ಹಾಕಿ ದರ್ಶನ್ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಪೊಲೀಸ್ ವಾಹನದಲ್ಲಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಆರೋಪಿ ದರ್ಶನ್ ಅನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ವಿಜಯಲಕ್ಷ್ಮಿ ಮನೆಯಿಂದ ದರ್ಶನ್ ಅರೆಸ್ಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.